ನಮಸ್ಕಾರ ಸ್ನೇಹಿತರೆ. ಪಂಜಾಬ್ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಪಕ್ಷದ ಪರಿಸ್ಥಿತಿ ಏನಾಗಿದೆಯಪ್ಪಾ ಅಂದ್ರೆ ಆಲ್ಮೋಸ್ಟ್ ಆಲ್ ಭಗವಂತ್ ಮಾನ್ ಸರ್ಕಾರ ಮುಳುಗೋಗ್ಬಿಟ್ಟಿದೆ. ನಟ್ಟ ನಡುವೆ ಸಮುದ್ರದಲ್ಲಿ ಆಮ್ ಆದ್ಮಿ ಪಕ್ಷದ ಹಡಗು ಸಿಂಕ್ ಆಗ್ತಾ ಇದೆ, ಮುಳುಗೋಗ್ತಾ ಇದೆ. ದಡ ಹುಡ್ಕೋದಿಕ್ಕೆ ಆಮ್ ಆದ್ಮಿ ಪಕ್ಷದ MLA ಗಳು ನೀರ್ಗಾರಿದ್ದಾರೆ. ಮೊನ್ನೆ 10 ಜನ ರಾಜ್ಯಸಭಾ ಸದಸ್ಯರ ಪೈಕಿ 7 ಜನ ರಾಜ್ಯಸಭಾ ಸದಸ್ಯರು 2/3 ಸಂಖ್ಯೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ರು. ಈಗ ಅದು ಆಮ್ ಆದ್ಮಿ ಪಕ್ಷದ MLA ಗಳವರೆಗೂ ಬಂದಿದೆ. ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 70 ಜನ ಆಮ್ ಆದ್ಮಿ ಪಕ್ಷದ MLA ಗಳು ಪಂಜಾಬ್ ಅಲ್ಲಿ ಬಿಜೆಪಿ ಸಂಪರ್ಕದಲ್ಲಿರೋದು ನೋಡಿ. ಬಿಜೆಪಿಗೆ ಅಸ್ತಿತ್ವ ನೆಲೆನೇ ಇಲ್ಲದೆ ಇರ್ತಕ್ಕಂತ ಪಂಜಾಬ್ ಅಲ್ಲಿ ಈ ದೊಡ್ಡ ಬೆಳವಣಿಗೆ ಆಗಿರೋದು. ಪಂಜಾಬ್ ನ ಉಸ್ತುವಾರಿ ಹೊತ್ತಿರ್ತಕ್ಕಂತ ಅರವಿಂದ್ ಕೇಜ್ರಿವಾಲ್ ಆಪ್ತ ಮನೀಶ್ ಸಿಸೋಡಿಯಾ ತುರ್ತು ಸಭೆ ಮಾಡ್ತಾ ಇದ್ದಾರೆ. ಈಗ ಹೇಗಾದ್ರೂ ಮಾಡಿ ನಮ್ಮ MLA ಗಳನ್ನ ಬಚಾವ್ ಮಾಡ್ಕೊಳ್ಬೇಕು. ಇನ್ನು 1 ವರ್ಷ ಅಧಿಕಾರಾವಧಿ ಇದೆ, ಉಳಿದಿರ್ತಕ್ಕಂತಹ ಒಂದೇ ಒಂದು ರಾಜ್ಯ ಬಚಾವ್ ಮಾಡಿಕೊಳ್ಬೇಕು ಅಂತ ಶತ ಪ್ರಯತ್ನ ನಡೀತಾ ಇದೆ. ಹೆಚ್ಚು ಕಡಿಮೆ ಈ ಸಂಧಾನ ಫೇಲ್ಯೂರ್ ಆಗುವ ಸಾಧ್ಯತೆಗಳಿದಾವೆ. ಇದಕ್ಕೆಲ್ಲ ನೀನೇ ಕಾರಣ ಅಂತ ಅರವಿಂದ್ ಕೇಜ್ರಿವಾಲ್ ಸಿಸೋಡಿಯಾ ಮೇಲೆ ಮುರಿದು ಬಿದ್ದಿರೋದು. ನೆನ್ಪಿಟ್ಕೊಳ್ಳಿ, ಇವರಿಬ್ರು ಹೊರನೋಟಕ್ಕೆ ರಾಮ ಲಕ್ಷ್ಮಣ, ಒಳಗಡೆ ಒಬ್ಬ ಕಳ್ಳ ಇನ್ನೊಬ್ಬ ಮಳ್ಳ. ಯಾಕಂದ್ರೆ ಸಿಸೋಡಿಯಾ ಅಕ್ರಮಗಳಲ್ಲಿ ಕೇಜ್ರಿಪಾಲ್ ಇರುತ್ತೆ, ಕೇಜ್ರಿ ಅಕ್ರಮಗಳಲ್ಲಿ ಸಿಸೋಡಿಯಾ ಪಾಲಿರುತ್ತೆ. ಇಬ್ರು ಒಬ್ರು ವರ್ಷ, ಇನ್ನೊಬ್ರು 6 ತಿಂಗಳು ಜೈಲು ವಾಸ ಅನುಭವಿಸಿ ಬಂದಿರ್ತಕ್ಕಂಥವ್ರು. ಸಂಪೂರ್ಣ ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ ವರದಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಲೈಕ್ ಮಾಡಿ. ಸ್ನೇಹಿತರೆ, ಕೇಜ್ರಿ ಮತ್ತು ಆತನ ದೊಂಬರಾಟಗಳು ಒಂದಾ ಎರಡಾ? ಆಮ್ ಆದ್ಮಿ ಅಂತ ಅಧಿಕಾರಕ್ಕೆ ಬಂದ ಇವರು ಮಾಡಿದ ಆಟಾಟೋಪಗಳು, ಅನ್ಯಾಯ ಅಕ್ರಮಗಳು ಒಂದಾ ಎರಡಾ? ಯಾವುದೇ ರಾಜಕುಮಾರನಿಗಿಂತ ಕಡಿಮೆ ಇಲ್ಲದ ಐಷಾರಾಮಿ ಜೀವನ ಮಾಡಿದವರು. ಪಂಜಾಬ್ ಅಲ್ಲಿ ನಡೆದ ಶಾಕಿಂಗ್ ವಿಚಾರ ಹೇಳ್ತಾ ಇದ್ದೀನಿ. ಮನೀಶ್ ಸಿಸೋಡಿಯಾ ಮೊದಲು ಪಂಜಾಬ್ ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಮನೆಯಲ್ಲಿ ಮೀಟಿಂಗ್ ಮಾಡೋರಿದ್ರು. ಆದ್ರೆ ಇದನ್ನ ಕಡೆಯ ಕ್ಷಣದಲ್ಲಿ ಸಿಟಿಯಿಂದ ಹೊರಗೆ ಶಿಫ್ಟ್ ಮಾಡಲಾಯಿತು. ಇದರ ಅರ್ಥ ತನ್ನದೇ ಮುಖ್ಯಮಂತ್ರಿ ಭಗವಂತ್ ಮಾನ್ ಮೇಲೆ ಇವರಿಗೆ ನಂಬಿಕೆ ಇಲ್ಲ. ಭಗವಂತ್ ಮಾನೇ ಒಂದು ದಿವಸ ಕೇಜ್ರಿಗೆ ಕೈ ಕೊಟ್ಟು ಸಂಪೂರ್ಣ ಪಂಜಾಬ್ ನ ಆಮ್ ಆದ್ಮಿ ಪಕ್ಷನ ತನ್ನ ಸುಪರ್ದಿಗೆ ತೆಗೆದುಕೊಂಡ್ರು ಆಶ್ಚರ್ಯ ಇಲ್ಲ. ಆ ದಿನಗಳು ದೂರ ಇಲ್ಲ. ಹಂಗಾಗದೆ ಹೋದ್ರೆ ಭಗವಂತ್ ಮಾನ್ ಕಾಂಗ್ರೆಸ್ ಅಥವಾ ಬಿಜೆಪಿ ಪಾಲಾದ್ರೂ ಯಾವುದೇ ಆಶ್ಚರ್ಯಗಳಿಲ್ಲ. ಮಾಡಿದ್ದುಣ್ಣೋ ಮಹಾರಾಯ. ಏನ್ ಕಡಿಮೆ ಅಹಂಕಾರ ಇತ್ತ ಕೇಜ್ರಿವಾಲ್ಗೆ? ಮೋದಿಜಿ, ಈ ಜನ್ಮದಲ್ಲಿ ನೀವು ನನ್ನನ್ನ ಸೋಲ್ಸೋದಕ್ ಸಾಧ್ಯ ಇಲ್ಲ. ದಿಲ್ಲಿನಲ್ಲಿ ಸೋಲ್ಸೋದಂತೂ ಮರೆತು ಬಿಡಿ, ಪುನರ್ಜನ್ಮ ಎತ್ತಿ ಬರ್ಬೇಕಾಗತ್ತೆ. ಇದು ಅರವಿಂದ್ ಕೇಜ್ರಿವಾಲ್ ಹೇಳಿದ್ದು. ಇನ್ನೂ ಮುಂದುವರೆದು ನನಗೆ ತಿಳಿದಿರ್ತಕ್ಕಂಥ ಇತಿಮಿತಿನಲ್ಲಿ ಹೇಳ್ತಾ ಇದ್ದೀನಿ, 2026 ಮೋದಿ ಪ್ರಧಾನಿಯಾಗಿ ಕಂಪ್ಲೀಟ್ ಮಾಡಲ್ಲ. ಅದಕ್ಕೂ ಮುಂಚೆ NDA ಸರ್ಕಾರ ಬಿದ್ದೋಗುತ್ತೆ. ಈ ಭವಿಷ್ಯ ಸಹ ಅರವಿಂದ್ ಕೇಜ್ರಿವಾಲ್ ನುಡಿದಿದ್ರು. ಆದ್ರೆ ಮೋದಿ ಇನ್ನೂ ಪ್ರಧಾನಿಯಾಗಿ ಇದ್ದಾರೆ. ಕೇಜ್ರಿವಾಲ್ ಪಕ್ಷ ಏನಾಗಿದೆ? ದಿಲ್ಲಿನಲ್ಲಿ ಹೀನಾಯವಾಗಿ ಸೋತಿದೆ. ಖುದ್ದು ಕೇಜ್ರಿವಾಲೇ ತನ್ನ ಕ್ಷೇತ್ರದಲ್ಲೇ ಹೀನಾಯವಾಗಿ ಸೋತಿದ್ದಾರೆ. ಪಂಜಾಬ್ ಅಲ್ಲಿ ಇಬ್ಬಾಗ ಆಗಿದೆ. ಯಾವಾಗ ಬೇಕಾದ್ರೂ ಕೇಜ್ರಿಯ ದೋಣಿ ಸಿಂಕ್ ಆಗುತ್ತೆ. ಈ ವ್ಯಕ್ತಿ ಆಡೋ ಮಾತಿಗೂ ನಡೆದುಕೊಳ್ಳುವ ನಡತೆಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ನೋಡಿ. ತಾನು ಪ್ರಾಮಾಣಿಕ ಅಂತ ಟ್ಯಾಗ್ ಲೈನ್ ಇಟ್ಕೊಂಡು ಬಂದು ಭ್ರಷ್ಟಾಚಾರ, ಅದು ಎಂತಹ ನೀಚ ಹಗರಣ, ಸಾರಾಯಿ ಹಗರಣ ರೀ. ಇಂತಹ ಹಗರಣದಲ್ಲಿ 6 ತಿಂಗಳು ಜೈಲು ವಾಸ ಅನುಭವಿಸಿ ಬಂದಿದ್ದು ಪುಣ್ಯಾತ್ಮ. ಒಟ್ಟು ಪಂಜಾಬ್ ಅಸೆಂಬ್ಲಿನಲ್ಲಿ 117 ಸೀಟುಗಳಿದಾವೆ. ಅದರಲ್ಲಿ ಕೇಜ್ರಿವಾಲ್ ರ ಆಮ್ ಆದ್ಮಿ ಪಕ್ಷ ಗೆದ್ದಿದ್ದು 94 ಸೀಟು. ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಕರೆದಂತಹ ಮೀಟಿಂಗಿಗೆ ಕೇವಲ 25 ಜನ ಶಾಸಕರು ಮಾತ್ರ ಅಟೆಂಡ್ ಆಗಿರೋದು. 70 ಜನ ಶಾಸಕರ ಫೋನ್ ನಾಟ್ ರೀಚಬಲ್, ಸ್ವಿಚ್ ಆಫ್. ಇಂತಹ ವ್ಯಕ್ತಿ ದಿಲ್ಲಿಯಲ್ಲಿ ಅಕ್ಷರಶಃ 12 ವರ್ಷಗಳ ಕಾಲ ದಿಲ್ಲಿಯ ಜನರನ್ನ ಮೂರ್ಖರನ್ನಾಗಿ ಮಾಡಿದ್ದ. 4.5 ವರ್ಷ ಪಂಜಾಬಿಗರನ್ನ ಮೂರ್ಖರನ್ನಾಗಿ ಮಾಡಿದ್ದ. ಈಗ ಎಲ್ಲವೂ ಕೇಜ್ರಿವಾಲ್ ಸುಪರ್ದಿನಲ್ಲಿ ಕಂಟ್ರೋಲ್ ಅಲ್ಲೇ ಇರೋದಾದ್ರೆ ದಿಢೀರಂತ ಪಂಜಾಬ್ ವಿಧಾನಸಭೆ ವಿಶೇಷ ಅಧಿವೇಶನ ಕರೆದಿದ್ಯಾಕೆ? ಅದಕ್ಕೆ ಕಾರಣ ಇದೆ. ತರಾತುರಿನಲ್ಲಿ ವಿಶ್ವಾಸ ಮತ ಗಳಿಸಿಕೊಂಡು ಹಾಗೂ ಇದು ಮಾಡಿ 6 ತಿಂಗಳು ಸರ್ಕಾರನ ದಬ್ಬಿ ಬಿಟ್ರೆ ಮುಗೀತು. ನೆಕ್ಸ್ಟ್ 6 ಮಂತ್ಗೆ ಎಲೆಕ್ಷನ್ ಬರುತ್ತೆ. ಎಂಥ ಕುತಂತ್ರಿ ಬುದ್ಧಿ ನೋಡಿ ಕೇಜ್ರಿವಾಲ್ದು. ಇಷ್ಟಾದ್ರೂ ಅರವಿಂದ್ ಕೇಜ್ರಿವಾಲ್ ಹೇಳೋದು, ನಮ್ಮ ಪಕ್ಷದಲ್ಲಿ ಎಲ್ಲವೂ ಸರಿಯಾಗಿದೆ. ಎಲ್ಲವೂ ಸರಿ ಇದ್ರೆ ಹೊರಗೆ ಬಂದು ಡಂಗೂರ ಬಾರಿಸೋದ್ಯಾಕೆ? ಎಲ್ಲವೂ ಸರಿ ಇದ್ರೆ 7 ಜನ ನಿಮ್ಮ ಸಂಸದರು ಬಿಜೆಪಿಗೆ ಬಂದಿದ್ಯಾಕೆ? ನಿಮ್ಮ ಪಕ್ಷದಲ್ಲಿ ಎಲ್ಲವೂ ಸರಿ ಇದ್ರೆ ನೀವೇ ಕರೆದ ಮೀಟಿಂಗಿಗೆ 94 ಜನರ ಪೈಕಿ 69-70 ಜನ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾಕೆ? ಸ್ನೇಹಿತರೆ, ರಾಘವ್ ಚಡ್ಡಾ ಮತ್ತು ಸಂದೀಪ್ ಪಾಠಕ್ ಒಂದು ವಿಡಿಯೋ ಮಾಡಿದ್ರು. ಅದರ ಪ್ರಕಾರ ಅವರಿಬ್ಬರ ಸಂಪರ್ಕದಲ್ಲಿ ಸುಮಾರು 70 ಜನ ಆಮ್ ಆದ್ಮಿ ಪಕ್ಷದ MLA ಗಳಿದ್ದಾರೆ. ಯಾವಾಗ ಬೇಕಾದ್ರೂ ಅವರು ಬೇಲಿ ಹಾರಿ ಬಿಜೆಪಿಗೆ ಬರೋದಕ್ಕೆ ಸಿದ್ಧ. ಈಗ ಕೇವಲ 7 ಜನ ರಾಜ್ಯಸಭಾ ಸದಸ್ಯರು ಬಿಜೆಪಿ ಶಿಫ್ಟ್ ಆಗಿದ್ದಾರೆ. ನೋಡ್ತಾ ಇರಿ, ಮುಂದಿನ ದಿನಗಳಲ್ಲಿ ಉಳಿದಿರತಕ್ಕಂತ 2 ಲೋಕಸಭಾ MP ಗಳು ಸಹ ಬಿಜೆಪಿಗೆ ಬರ್ತಾ ಇದ್ದಾರೆ. ಇದೇ ವ್ಯಕ್ತಿ
ಕೆಲವು ವರ್ಷಗಳ ಹಿಂದೆ ಡಬಲ್ ಸೈಜ್ ಶರ್ಟ್ ಹಾಕೊಂಡು ₹10 ರೆನಾಲ್ಡ್ಸ್ ಪೆನ್ ಇಟ್ಕೊಂಡು ಹವಾಯ್ ಚಪ್ಪಲಿ ಹಾಕೊಂಡು ಆಟೋ ಹತ್ತಿ ಗುಜರಾತ್ ಅನ್ನೇ ಗೆದ್ದು ಬಿಡ್ತೇನೆ ಅಂತ ಹೊರಟಿದ್ದ. ನಿನ್ನೆ ಇಲ್ಲದ ಮೊನ್ನೆ ಸ್ಥಳೀಯ ಸಂಸ್ಥೆ ಚುನಾವಣಾ ರಿಸಲ್ಟ್ ಬಂದಿದೆ ಗುಜರಾತ್. ಆಮ್ ಆದ್ಮಿ ಪಕ್ಷದ ಸಾಧನೆ ನೋಡಿದ್ರೆ ಎಲ್ಲಿಂದ ನಗಬೇಕು ಗೊತ್ತಾಗಲ್ಲ. ಜನ ಗುಜರಾತ್ ಇಂದ ಹೊಡೆದೋಡ್ಸಿದ್ದಾರೆ ಈ ವ್ಯಕ್ತಿಯನ್ನ. ನಿಮ್ ಕೈಲಿ ದಿಲ್ಲಿ ನೋಡ್ಕೊಳಕ್ ಆಗ್ಲಿಲ್ಲ, ಪಂಜಾಬ್ನ ಹಾಳು ಮಾಡಿ ಆಯ್ತು, ಈಗ ಗುಜರಾತ್ ಅನ್ನು ಹಾಳು ಮಾಡೋದಕ್ ಬಂದಿದೀಯಾ ಅಂತ ಅಹಂಕಾರ ಒಬ್ಬ ವ್ಯಕ್ತಿಯ ನೆತ್ತಿಗೆ ಏರಿದ್ರೆ ಮೊದಲು ಆತನ ವಿವೇಕ ಸಾಯುತ್ತೆ. ಇಂತಹ ದುರಹಂಕಾರಿ ಕೇಜ್ರಿವಾಲ್ ಇಂದ ಮೊದಲು ದಿಲ್ಲಿನಲ್ಲಿ ಹೀನಾಯವಾಗಿ ಸೋಲಾಯ್ತು, ಈಗ ಪಂಜಾಬ್ ಅಲ್ಲಿ ಪಕ್ಷ ಇಬ್ಬಾಗವಾಗ್ತಾ ಇದೆ. ಈ ವ್ಯಕ್ತಿಯ ಸಂಪುಟದ ಅರ್ಧ ಡಜನ್ಗೂ ಹೆಚ್ಚು ಸಚಿವರು ಭ್ರಷ್ಟಾಚಾರದ ಹಗರಣದಲ್ಲಿ ತಿಂಗಳುಗಟ್ಟಲೆ ಜೈಲ್ವಾಸ ಅನುಭವಿಸಿ ಬಂದಿದ್ದಾರೆ. ಕೇವಲ 2 ರಾಜ್ಯಗಳನ್ನು ಗೆದ್ದೆ ಅಂತ ಮೋದಿಗೆ ಸೆಟ್ ಹೊಡೆದಿದ್ರು ಈ ಅರವಿಂದ್ ಕೇಜ್ರಿವಾಲ್. ಗೋವಾಕ್ಕೂ ಬಂದು ಸೆಟ್ ಹೊಡೆದಿದ್ರು. ಗುಜರಾತ್ ಅಲ್ಲಂತೂ ಫೈಟ್ ಮಾಡಿದ್ದಿದ್ದೇ ಇದೆ. ಕರ್ನಾಟಕದವರೆಗೂ ಕೇಜ್ರಿವಾಲ್ ಬಂದಿದ್ರು. ಆದ್ರೆ ಸಾಧನೆ ಏನಾಯ್ತು? ಶೂನ್ಯ. ಈಗ ದಿಲ್ಲಿ ಪಂಜಾಬ್ನ ಉಳಿಸ್ಕೊಳ್ಳೋದಿಕ್ಕೆ ತಿಳುಕಾಡೋ ಪರಿಸ್ಥಿತಿ ಬಂದಿದೆ. ಆಮ್ ಆದ್ಮಿ ಪಕ್ಷದ ಪಂಜಾಬ್ ಕೇಡರ್ ರೋಸಿ ಹೋಗ್ಬಿಟ್ಟಿದೆ ಈ ವ್ಯಕ್ತಿಯ ದಬ್ಬಾಳಿಕೆಗೆ. ಯಾವಾಗ ದಿಲ್ಲಿನಲ್ಲಿ ಹೀನಾಯವಾಗಿ ಸೋತ್ರೋ ಗಂಟು ಮೂಟೆ ಕಟ್ಕೊಂಡು ಕೇಜ್ರಿವಾಲ್ ಹೋಗಿದ್ದು ಪಂಜಾಬ್ಗೆ. ಅಲ್ಲಿ ಮತ್ತೆ ಐಷಾರಾಮಿ ಜೀವನ ಶುರುವಾಯ್ತು. ಪಂಜಾಬಿಗರ ತೆರಿಗೆ ಹಣದಲ್ಲಿ ಸಿಕ್ಕಾಪಟ್ಟೆ ಭದ್ರತೆ ಕೇಜ್ರಿವಾಲ್ಗೆ ಪಂಜಾಬ್ ಅಲ್ಲಿ ಇರೋದು. ಖುದ್ದು ಮುಖ್ಯಮಂತ್ರಿ ಭಗವಂತ್ ಮಾನ್ಗೆ ಆ ಅದೃಷ್ಟ ಇಲ್ಲ ನೋಡಿ. ಭಗವಂತ್ ಮಾನ್ ನೆಪ ಮಾತ್ರಕ್ಕೆ ಮುಖ್ಯಮಂತ್ರಿ, ಸರ್ಕಾರ ನಡೆಸ್ತಾ ಇರೋದೇ ಪಂಜಾಬ್ ಅಲ್ಲಿ ಅರವಿಂದ್ ಕೇಜ್ರಿವಾಲ್. ಸ್ನೇಹಿತರೆ, ಏನಾಗಿದೆ ಪಂಜಾಬ್ ಅಲ್ಲಿ ಅಂದ್ರೆ ಕಳೆದ ಬಾರಿ ಸುಮಾರು 65-70 ಜನ ಗೆದ್ದಂತ MLA ಟಿಕೆಟ್ ಪಡೆದಿದ್ದು ರಾಘವ್ ಚಡ್ಡಾ ಮತ್ತು ಸಂದೀಪ್ ಪಾಠಕ್ರಿಂದ. ಸಹಜವಾಗಿ ಇವರೆಲ್ಲ ರಾಘವ್ ಚಡ್ಡಾ ಬಣಕ್ಕೆ ಸೇರಿರೋರು, ರಾಘವ್ ಚಡ್ಡಾಗೆ ಸಪೋರ್ಟ್ ಮಾಡೋರು. ಮುಂದಿನ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕೇಜ್ರಿ ಇವ್ರು ಯಾರಿಗೂ ಟಿಕೆಟ್ ಕೊಡಲ್ಲ. ಇವರೇ ನೋಡಿ ಈಗ ಅರವಿಂದ್ ಕೇಜ್ರಿವಾಲ್ ಕೈ ಕೊಟ್ಟಿರೋದು. ಈ ವ್ಯಕ್ತಿ ಅಧಿಕಾರಕ್ಕೆ ಪಂಜಾಬ್ ಅಲ್ಲಿ ಬಂದ ನಂತರ ದುಶ್ಚಟಗಳ ತಾಣ ಆಗಿದೆ ಪಂಜಾಬ್. ಭೂ ಮಾಫಿಯಾ, ಡ್ರಗ್ ಮಾಫಿಯಾ ಎಲ್ಲೇ ಇಲ್ಲದೆ ಸಾಕ್ತಾ ಇದೆ. ದುಶ್ಚಟಗಳಿಗೆ ದಾಸರಾಗಿ ಪಂಜಾಬ್ನ ಯುವಜನ ಅಡ್ಡದಾರಿ ತುಳಿತಾ ಇದ್ದಾರೆ. ಡ್ರಗ್ ಮಾಫಿಯಾ ಎಷ್ಟರ ಮಟ್ಟಿಗೆ ಪಂಜಾಬ್ ಅಲ್ಲಿ ಇದೆ ಅನ್ನೋದಕ್ಕೆ ಉಡ್ತಾ ಪಂಜಾಬ್ ಅಂತ ಒಂದು ಮೂವಿನೇ ಮಾಡಿದ್ದಾರೆ. ಅದನ್ನು ನೋಡಿ ಗೊತ್ತಾಗುತ್ತೆ. ಅಂತಹ ಹೀನ ಸ್ಥಿತಿಗೆ ತಂದಿಟ್ಟಿದ್ದಾರೆ ಪಂಜಾಬ್ ಅನ್ನ. ಭಗವಂತ್ ಮಾನ್ಗೂ ಪಂಜಾಬ್ ಅಲ್ಲಿ ಸರ್ಕಾರ ಸರಾಗವಾಗಿ ನಡೆಯೋದ್ ಬೇಕಿಲ್ಲ. ಯಾಕಂದ್ರೆ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಕಟ್ಟಿಯಾಡಿಸ್ತಾ ಇರ್ತಾರೆ. ಆಗಾಗ ಸರ್ಕಾರ ಬೀಳುತ್ತೆ, ಅಸಮಾಧಾನ ಇದೆ ಅಂತ ತೋರಿಸಿಕೊಳ್ಳೋದು ಭಗವಂತ್ ಮಾನ್ಗೂ ಅನಿವಾರ್ಯ ಸಹ ಆಗಿದೆ. ಇಲ್ಲದೆ ಹೋದ್ರೆ ಅರವಿಂದ್ ಕೇಜ್ರಿವಾಲ್ ಪರ್ಮನೆಂಟ್ ಆಗಿ ಪಂಜಾಬ್ ಅಲ್ಲೇ ಜಾಂಡಾ ಹೂಡಿ ಬಿಡ್ತಾರೆ. ತರಾತುರಿನಲ್ಲಿ ವಿಶೇಷ ಅಧಿವೇಶನ ಕರೆದು ವಿಶ್ವಾಸ ಮತ ಪಡೆದು 6 ತಿಂಗಳು ಮುಂದಕ್ಕೆ ದೂಡೋ ಆಲೋಚನೆ ಕೇಜ್ರಿದು. ಅದ್ಯಾವುದು ಸಾಕಾರಗೊಳ್ಳುವ ಲಕ್ಷಣಗಳು ಕಾಣ್ತಾ ಇಲ್ಲ. ಸದ್ಯ ಪಂಜಾಬ್ನ ಭಗವಂತ್ ಮಾನ್ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ ಅಂದ್ರೂ ತಪ್ಪಲ್ಲ. ಶಕುನಿ ಕೆಲಸ ಮಾಡ್ತಾರೆ ನೋಡಿ ಈ ಅರವಿಂದ್ ಕೇಜ್ರಿವಾಲ್. ತನ್ನ ಮೇಲಿರ್ತಕ್ಕಂತ ಕೇಸ್ಗಳು ಹೈಕೋರ್ಟ್ ಅಲ್ಲಿ ನಡೀತಾ ಇದಾವೆ, ಶಿಕ್ಷೆ ಆಗೋದು ಗ್ಯಾರಂಟಿ. ಜಡ್ಜ್ ಮೇಲೆ ಉಲ್ಟಾ ಆರೋಪ ಮಾಡಿಬಿಟ್ರೆ ಅನುಕಂಪ ಗಿಟ್ಟಿಸಿಕೊಳ್ಳುವ ಪ್ರಯತ್ನ. ಇಲ್ಲದೆ ಇರುವ ವಿವಾದವನ್ನು ಸೃಷ್ಟಿ ಮಾಡಿ ನ್ಯಾಯಾಧೀಶರೇ ಸರಿ ಇಲ್ಲ, ಈ ನ್ಯಾಯಾಧೀಶರಿಂದ ನನಗೆ ನ್ಯಾಯ ಸಿಗಲ್ಲ. ಕೇಜ್ರಿ ಮಾಡಿರುವ ಆರೋಪ ಏನು? ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಇವರು RSS ಶಾಖೆಗೆ ಭೇಟಿ ಕೊಟ್ಟಿದ್ದಾರೆ. ಇವರು ನನ್ನ ಕೇಸ್ಗಳನ್ನು ವಿಚಾರಣೆ ಮಾಡ್ತಾ ಇರೋದ್ರಿಂದ ನನಗೆ ಇವರಿಂದ ನ್ಯಾಯ ಸಿಗಲ್ಲ ಅನ್ನೋದು ಕೇಜ್ರಿಯ ಹೊಸ ಆಟ. ಹೇಗಿದೆ ನೋಡಿ ಲಾಜಿಕ್. RSS ಕಾರ್ಯಕ್ರಮಕ್ಕೆ ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಹೋಗೋದಕ್ಕೂ ಈತನ ಕೇಸ್ ವಿಚಾರಣೆಯನ್ನು ಮಾಡೋದಕ್ಕೂ ಎಲ್ಲಿಂದೆಲ್ಲಿಗೆ ಸಂಬಂಧ? ಒಂದೇ ಏಟಿಗೆ 2 ಅಕ್ಕಿ ಹೊಡೆಯೋ ಪ್ರಯತ್ನ ಕೇಜ್ರಿವಾಲ್ದು. ನಾನು ಎದುರಿಸಿ ಬೆದರಿಸಿ ಜಡ್ಜ್ ಅನ್ನ ಹಿಂದೆ ಸರಿಯುವಂತೆ ಮಾಡಿದ್ರೆ ಇದನ್ನೇ ಮುಂದಿಟ್ಕೊಂಡು ನಾನು ಚುನಾವಣೆ ಎದುರಿಸಬಹುದು. ನೋಡಿ ನಾನು ಮಾಡಿದ ಆರೋಪ ನಿಜ ಆಯ್ತು. ಇಂತಹ ಶಕುನಿ ಬುದ್ಧಿಯ ರಾಜಕಾರಣಿಯನ್ನ ಭಾರತ ಇದುವರೆಗೂ ನೋಡಿಲ್ಲ ಬಿಡಿ. ನೋಡೋಣ ಮುಂದೇನಾಗುತ್ತೆ. ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.